ನಾನು ಮೊದಲನೇ ದಿನ ಅರ್ಚನಾನ ಇಲ್ಲಿ ಕರ್ಕೊಂಡು ಬಂದಾಗ ಆ ವೈದ್ಯರು ಹೇಳಿದ್ರು, ವೈದ್ಯೋ ನಾರಾಯಣೋ ಹರಿ ಅಂತ. ಅವ್ರು ಹೇಳಿದ್ದು ನಿಜ ಶಾಂತಿ. ಅವತ್ತು ಅವ್ರು ಆಡಿರೋ ಮಾತಿಗೆ ಅರ್ಥ ಗೊತ್ತಾಗ್ಲಿಲ್ಲ ನನಗೆ, ಆದರೆ ಇವತ್ತು ಗೊತ್ತಾಗ್ತಿದೆ ನನಗೆ. ಅರ್ಚನಾನ ನೋಡಿದ್ಮೇಲೆ ಗೊತ್ತಾಗ್ತಿದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಶಾಂತಿ, ನಾನು ಕರ್ಕೊಂಡು ಬಂದ್ಬಿಡ್ತೀನಿ. ಓ ಮೈ ಗಾಡ್, ಅದಕ್ಕೇನೋ ಅಣ್ಣ ಇವಳನ್ನ ಹೀಗೆ ನೋಡ್ಬಿಟ್ರೆ ಅಷ್ಟೇ ಕತೆ. ಶಾಂತಿ, ಹೀಗ ಮಾಡೋದು ನೀನು? ಅದ್ಗೆ ನಾನೇನ್ ಮಾಡ್ದೆ? ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ಲ? ಏನ್ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ಯಾ? ನೀನೇನಮ್ಮ ಇದೇನು ವಾಮಿಟ್ಗೆ ಹೋಗ್ಬಿಟ್ರು? ಅಯ್ಯಯ್ಯೋ ಮೆತ್ತಮ್ಮ. ಸುಕೃತ, ಏನಾಯ್ತು? ಏನಮ್ಮ ಸುಕ್ಕು, ನಿಂಗೂ ವಾಂತಿ ಆಗ್ತಿದ್ಯಾ? ಇದೇನಮ್ಮ, ಗುಂಪಲ್ಲಿ ಒಬ್ರು ಚಪ್ಪಾಳೆ ತಟ್ಟಿದ್ರೆ ಎಲ್ರೂ ತಡ್ತಾ ಇದಾರಲ್ಲ. ಆ ಥರ ಆಗೋಯ್ತಲ್ಲ ಅಂದೆ. ಒಬ್ರಾದ್ಮೇಲೆ ಒಬ್ರು ವಾಂತಿ ಮಾಡ್ಕೊತಾನೆ ಇದ್ದೀರಾ? ಸಾಧನಾ ಅಕ್ಕ, ಬೆಳಿಗ್ಗೆ ನಾವು ಜ್ಯೂಸ್ ಕುಡಿದ್ವಲ್ಲ, ಮೋಸ್ಟ್ಲಿ ಅದು ಯಾರಿಗೂ ಸೆಟ್ ಆಗಿಲ್ಲ ಅನ್ಸತ್ತಲ್ವಾ? ಹೌದೌದು, ನನಗೂ ಹಾಗೆ ಅನಿಸ್ತಾ ಇತ್ತು. ಬೆಳಿಗ್ಗೆನೆ ಹೊಟ್ಟೆ ತೊಳಸ್ದಂಗಾಯ್ತು, ಅದಕ್ಕೆ ವಾಮಿಟಿಂಗ್ ಸೆನ್ಸ್ ಆಗ್ತಿದೆ. ನಂಗೆ ಯಾಕೋ ಇದು ಜ್ಯೂಸಿಂದ ಆಗ್ತಿರೋ ವಾಂತಿ ಅಂತ ಅನಿಸ್ತಿಲ್ಲ ಕಣಮ್ಮ. ರತ್ನಮ್ಮ, ಮತ್ತೆ ರತ್ನಮ್ಮ, ಬಂದೆಮ್ಮ. ಏನಮ್ಮ? ರತ್ನಮ್ಮ, ನನಗೆ ಮಾವಿನಕಾಯಿ ಚಿತ್ರಾನ್ನ ತಿನ್ಬೇಕು ಅನ್ಸ್ತದೆ. ಆಯ್ತು ತಾಯಿ, ನೀನ್ ಕೇಳೋದೆಚ್ಚೋ, ನಾನ್ ಮಾಡ್ಕೊಡೋದೆಚ್ಚೋ. ಬಂದೆ ಬಂದೆ ಬಂದೆ. ರತ್ನಮ್ಮ, ಹಾ. ಅಯ್ಯೋ ಈಶ್ವರ, ಹಲ್ವಾ ತಿನ್ಬೇಕು ಅನ್ನಿಸ್ತಾ ಇದೆ, ಸ್ವಲ್ಪ ಮಾಡ್ಕೊಡ್ತೀರಾ? ಹಾ, ಚಿತ್ರಾನ್ನ ಬಾದಾಮ್ ಅಲ್ವಾ? ಸರಿ ಸರಿ. ರತ್ನಮ್ಮ, ನನ್ಗೆ ಹೆಸರು ಬೇಳೆ ಪಾಯಸ ಕುಡಿಬೇಕು ಅಂತ ಆಸೆ ಆಗ್ತಿದೆ, ಮಾಡ್ಕೊಂಡ್ ಬರ್ತೀರಾ? ಖಂಡಿತವಾಗ್ಲು ಖಂಡಿತ ಮಾಡ್ಕೊಡ್ತೀನಮ್ಮ. ರತ್ನಮ್ಮ,